ನಾವು ಬದುಕ್ತಿರುವ ಈ ಆಧುನಿಕ ಜಗತ್ನಲ್ಲಿ ಅಂದ್ರೆ ಪ್ರತಿಯೊಂದಕ್ಕೂ ಒಂದು ಅಳತೆಗೋಲಿದೆ ಅಲ್ವಾ? ನಮ್ಮ ಆರೋಗ್ಯದಲ್ಲಿ ಏನಾದರೂ ಏರುಪೇರಾದ್ರೆ ವೈದ್ಯರು ರಕ್ತ ಪರೀಕ್ಷೆ ಮಾಡಿಸ್ತಾರೆ. ಆ ರಿಪೋರ್ಟ್ನಿರೋ ನಂಬರ್ಸ್ ನೋಡಿ ಸಮಸ್ಯೆನ ಪತ್ತೆ ಹಚ್ಚುತ್ತಾರೆ. ಹೌದು, ಆರ್ಥಿಕ ಭದ್ರತೆ ಅಂದ್ರೆ ನಮ್ಮ ಬ್ಯಾಂಕ್ ಅಕೌಂಟ್ನಲ್ಲಿರೋ ಅಂಕಿಅಂಶಗಳು. ನಾವು ಮಾಡುವ ಕೆಲಸದ ಯಶಸ್ಸು ಕೂಡ ಆ ವಾರ್ಷಿಕ ಗುರಿಗಳ ಆಧಾರದ ಮೇಲೆ ಅಳೆಯಲಾಗುತ್ತೆ. ಖಂಡಿತ. ಅಂದ್ರೆ ನಮ್ಗೆ ಎಲ್ಲವೂ ಕಣ್ಣಿಗೆ ಕಾಣ್ಬೇಕು, ತರ್ಕಬದ್ಧವಾಗಿರ್ಬೇಕು ಮತ್ತು ಅಳಿಯೋಕ ಸಾಧ್ಯ ಆಗ್ಬೇಕು. ಆದರೆ ಮನುಷ್ಯನ ಅಂತರಂಗ ಅಥವಾ ಈ ದೈವಿಕ ರಹಸ್ಯಗಳ ವಿಚಾರಕ್ಕೆ ಬಂದಾಗ ಈ ಯಾವ ಅಳತೆಗೋಲು ಕೂಡ ಕೆಲಸ ಮಾಡಲ್ಲ. ಅಲ್ಲಿ ಎಲ್ಲವೂ ಒಂಥರ ನಿಗೂಢ. ನಿಜ, ಅಲ್ಲಿ ನಮ್ಮ ಲಾಜಿಕ್ ಕೆಲಸ ಮಾಡೋದಿಲ್ಲ. ಹೌದು. ನಮ್ಮ ಇಂದಿನ ಈ ಆಳವಾದ ಅಧ್ಯಯನ ನಿಖರವಾಗಿ ಇಂಥದೇ ಒಂದು ರಹಸ್ಯದ ಬಗ್ಗೆ ಇದೆ. ಇಂದು ನಾವು ಯೋಹಾನನ ಸುವಾರ್ತೆಯ 3ನೇ ಅಧ್ಯಾಯ, ಆ ಐತಿಹಾಸಿಕ ಟಿಪ್ಪಣಿಗಳು ಮತ್ತು ದೇವತಾಶಾಸ್ತ್ರದ ವಿಶ್ಲೇಷಣೆಗಳನ್ನ ಒಟ್ಟುಗೂಡಿಸಿ ಒಂದು ಅದ್ಭುತವಾದ ಪ್ರಯಾಣ ಶುರು ಮಾಡ್ತಿದ್ದೀವಿ. ನಮ್ಮ ಇಂದಿನ ಗುರಿ ಏನಂದ್ರೆ 2000 ವರ್ಷಗಳ ಹಿಂದೆ ನಡುರಾತ್ರಿಯಲ್ಲಿ ಯೇಸು ಮತ್ತು ನಿಕೋದೇಮ ಅನ್ನೋ ಇಬ್ಬರು ವ್ಯಕ್ತಿಗಳ ನಡುವೆ ನಡೆದ ಆ ಐತಿಹಾಸಿಕ ಸಂಭಾಷಣೆಯ ಆಳವನ್ನ ಅರ್ಥ ಮಾಡ್ಕೊಳ್ಳೋದು. ಆ ಸಂಭಾಷಣೆ ಅದು ಇತಿಹಾಸದಲ್ಲಿ ಅತ್ಯಂತ ಆಸಕ್ತಿದಾಯಕ ಮುಖಾಮುಖಿ ಅಂತಾನೆ ಹೇಳ್ಬಹುದು. ಹೌದು. ಅದರಲ್ಲಿ ಬರುವ ಪವಿತ್ರಾತ್ಮನಿಂದ ಆಗುವ ನವಜನ್ಮ ಮತ್ತು ಶಿಲುಬೆಯ ರಹಸ್ಯ, ಈ 2 ಮಹಾನ್ ಪರಿಕಲ್ಪನೆಗಳ ಹಿಂದಿನ ಮರ್ಮ ಏನು ಅನ್ನೋದನ್ನ ನಾವು ಬಿಡಿಸಿ ನೋಡೋಣ. ಖಂಡಿತ. ನೋಡಿ, ಇಲ್ಲಿ ಭೇಟಿಯಾಗ್ತಿರೋದು ಬರೀ ಇಬ್ರು ವ್ಯಕ್ತಿಗಳಲ್ಲ, 2 ವಿಭಿನ್ನ ಲೋಕದೃಷ್ಟಿಗಳು. ನಿಕೋದೇಮ ಯಾರು ಅಂತ ನಾವು ಮೊದಲು ಅರ್ಥ ಮಾಡ್ಕೊಳ್ಬೇಕು. ಅವನು ಬರೀ ಒಬ್ಬ ಸಾಮಾನ್ಯ ಮನುಷ್ಯ ಆಗಿರಲಿಲ್ಲ. ಅಂದ್ರೆ ಅವನು ಸನ್ಹೆದ್ರಿನ್ ನ ಸದಸ್ಯ ಆಗಿದ್ದ ಅಲ್ವಾ? ಹೌದು. ಅವನು ಇಸ್ರಾಯೇಲಿನ ಪ್ರಮುಖ ಬೋಧಕ, ಫರೀಸಾಯ ಮತ್ತು ಆ ಉನ್ನತ ನ್ಯಾಯಾಲಯದ ಸದಸ್ಯ. ಅಂದ್ರೆ ನಿಯಮಗಳು, ಧಾರ್ಮಿಕ ಆಚರಣೆಗಳು ಮತ್ತು ತರ್ಕಬದ್ಧವಾದ ಧರ್ಮ ಏನಿರುತ್ತೆ ಅದರ ಅತ್ಯುನ್ನತ ಪ್ರತಿನಿಧಿ ಅವನು. ಓ, ಅಂದ್ರೆ ಅವನ ಇಡೀ ಬದುಕೇ ಕರಾರುವಕ್ಕಾದ ನಿಯಮಗಳ ಮೇಲೆ ನಿಂತಿತ್ತು. ನಿಖರವಾಗಿ. ಇಂತಹ ವ್ಯಕ್ತಿಯ ಮುಂದೆ ಯೇಸು ಬಂದು ಮನುಷ್ಯನ ಅಂತರಂಗ ಸಂಪೂರ್ಣವಾಗಿ ಹೊಸದಾಗಿ ಹುಟ್ಟಬೇಕು ಅಂತ ಒಂದು ಅಗೋಚರ ಸತ್ಯವನ್ನ ಹೇಳ್ತಾರೆ. ಇದು ಬರೀ ತಾತ್ವಿಕ ಚರ್ಚೆ ಅಲ್ಲ. ಮನುಷ್ಯ ತನ್ನ ಸ್ವಂತ ಶಕ್ತಿಯಿಂದ, ತನ್ನ ಪುಣ್ಯ ಕಾರ್ಯಗಳಿಂದ ದೇವರನ್ನ ಒಲಿಸಿಕೊಳ್ಳಬಹುದು ಅನ್ನೋ ನಿಕೋದೇಮನ ನಂಬಿಕೆಯ ಬುಡವನ್ನೇ ಅಲುಗಾಡಿಸುವಂತಹ ಘಟನೆ ಇದು. ಆ ಹಿನ್ನೆಲೆ ಗಮನಿಸಿದಾಗ ನಿಕೋದೇಮನ ಗೊಂದಲ ನಮಗೆ ಅರ್ಥ ಆಗುತ್ತೆ. ಅವನಿಗೆ ತನ್ನ ವಂಶಾವಳಿಯ ಬಗ್ಗೆ ಸಿಕ್ಕಾಪಟ್ಟೆ ಹೆಮ್ಮೆ ಇತ್ತು. ಅಬ್ರಹಾಮನ ವಂಶದಲ್ಲಿ ಹುಟ್ಟಿದ್ದೇ ದೇವರ ರಾಜ್ಯಕ್ಕೆ ಹೋಗಕ್ ಸಾಕು ಅಂತ ಅವನು ನಂಬಿದ್ದ. ಆದ್ರೆ ಯೇಸು ಅವನ ಆಲೋಚನಾ ಲಹರಿಯನ್ನೇ ಮುರಿದಾಕ್ತಾರೆ. ಹೌದು, ನೀನು ಹೊಸದಾಗಿ ಹುಟ್ಟದಿದ್ದರೆ ದೇವರ ರಾಜ್ಯವನ್ನು ಕಾಣಲಾರೆ ಅಂತ ನೇರವಾಗಿ ಹೇಳ್ತಾರೆ. ಇದು ನನಗೆ ತುಂಬಾ ವಿರೋಧಾಭಾಸದ ಹೇಳಿಕೆ ಅಂತ ಅನಿಸ್ತೆ. ಯಾಕಂದ್ರೆ ನಾವು ಸಾಮಾನ್ಯವಾಗಿ ಸ್ವಯಂ ಸುಧಾರಣೆ ಅಥವಾ ಸೆಲ್ಫ್ ಹೆಲ್ಪ್ ಬಗ್ಗೆ ಮಾತಾಡ್ತೀವಿ ಅಲ್ವಾ? ಕೆಟ್ಟ ಅಭ್ಯಾಸ ಬಿಡೋದು, ಒಳ್ಳೆಯ ಗುಣ ಬೆಳೆಸ್ಕೊಳ್ಳೋದು, ಇವೆಲ್ಲ ನಮ್ಮ ಕಂಟ್ರೋಲ್ನಲ್ಲಿರೋ ವಿಚಾರಗಳು. ಆದ್ರೆ ಯೇಸು ಇಲ್ಲಿ ಸ್ವಯಂ ಸುಧಾರಣೆಯ ಬಗ್ಗೆ ಮಾತಾಡ್ತಿಲ್ಲ. ಅದೇ, ಅವರು ಸಂಪೂರ್ಣವಾದ ಮರುಸೃಷ್ಟಿಯ ಬಗ್ಗೆ ಮಾತಾಡ್ತಿದ್ದಾರೆ. ಹಳೆಯ ಅಸ್ತಿತ್ವ ಸತ್ತು ಹೊಸ ಜೀವ ಬರೋದರ ಬಗ್ಗೆ. ಈ ಸ್ವಯಂ ಸುಧಾರಣೆಗೂ ಮತ್ತು ಈ ನವಜನ್ಮಕ್ಕೂ ಇರೋ ಮೂಲಭೂತ ವ್ಯತ್ಯಾಸ ಏನು ಅಂತೀರಿ? ಈ ಪ್ರಶ್ನೆ ಆ ಇಡೀ ಸಂಭಾಷಣೆಯ ತಿರುಳನ್ನೇ ಬಿಚ್ಚಿಡುತ್ತೆ. ನೋಡಿ, ಸ್ವಯಂ ಸುಧಾರಣೆ ಅಂದ್ರೆ ಒಂದು ಹಳೆ ಮನೆಯ ಗೋಡೆಗಳಿಗೆ ಬಣ್ಣ ಬಳಿದ ಹಾಗೆ ಅಥವಾ ಒಡೆದ ಕಿಟಕಿಗಳನ್ನ ರಿಪೇರಿ ಮಾಡಿದ ಹಾಗೆ. ಅದು ಬಾಹ್ಯವಾದದ್ದು ಮತ್ತು ನಮ್ಮ ಸ್ವಂತ ಪ್ರಯತ್ನದಿಂದ ಆಗುವಂಥದ್ದು. ಆದ್ರೆ ಯೇಸು ಹೇಳ್ತಿರೋ ನವಜನ್ಮ ಆ ಮನೆಯ ಅಡಿಪಾಯವನ್ನೇ ಸಂಪೂರ್ಣವಾಗಿ ಕೆಡವಿ ಹೊಸ ಅಡಿಪಾಯದ ಮೇಲೆ ಹೊಸ ಮನೆ ಕಟ್ಟುವುದಕ್ಕೆ ಸಮಾನ. ನಿಕೋದೇಮ ತನ್ನ ಆ 613 ನಿಯಮಗಳನ್ನ ಪಾಲಿಸುವ ಮೂಲಕ ತನ್ನ ಹಳೆ ಮನೆಯನ್ನ ತುಂಬಾ ಸುಂದರವಾಗಿಟ್ಕೊಂಡಿದ್ದ. ಅಂದ್ರೆ ಹೊರಗಡೆಯಿಂದ ನೋಡಕ್ಕೆ ಪರ್ಫೆಕ್ಟ್ ಆಗಿದ್ದ. ಹೌದು. ಆದ್ರೆ ಯೇಸು ಹೇಳ್ತಿರೋದು, ನಿನ್ನ ಸ್ವಭಾವದ ಮೂಲವೇ ಪಾಪದಿಂದ ಕೂಡಿದೆ. ಕೇವಲ ಅಭ್ಯಾಸಗಳನ್ನ ಬದಲಾಯಿಸಿದ್ರೆ ಸಾಲ್ದು, ನಿನ್ನ ಅಸ್ತಿತ್ವದ ಮೂಲವೇ ಪವಿತ್ರಾತ್ಮನ ಸ್ಪರ್ಶದಿಂದ ಬದಲಾಗಬೇಕು ಅಂತ. ನಮ್ಮ ಅಹಂಕಾರ, ದ್ವೇಷ, ಸ್ವಾರ್ಥ ಇವುಗಳನ್ನ ಕೇವಲ ವಿಲ್ ಪವರಿಂದ ಅಳಿಸಾಕೋಕೆ ಆಗಲ್ಲ. ಖಂಡಿತ ಆಗಲ್ಲ. ಅದಕ್ಕೆ ಹೊರಗಿನಿಂದ ಬರುವ ಆ ದೈವಿಕ ಹಸ್ತಕ್ಷೇಪ ಬೇಕೇ ಬೇಕು. ಆ ದೈವಿಕ ಹಸ್ತಕ್ಷೇಪವನ್ನು ವಿವರಿಸೋಕೆ ಯೇಸು ಬಳಸುವ ಆ ಗಾಳಿಯ ರೂಪಕ ಇದೆಯಲ್ಲ, ಅದು ನಿಜಕ್ಕೂ ಬೆರಗುಗೊಳಿಸುವಂಥದ್ದು.
ಗಾಳಿ ತನಗೆ ತೋಚಿದ ಕಡೆ ಬೀಸುತ್ತೆ, ಅದರ ಸದ್ದು ಕೇಳಿಸುತ್ತೆ, ಆದರೆ ಅದು ಎಲ್ಲಿಂದ ಬರುತ್ತೆ, ಎಲ್ಲಿಗೆ ಹೋಗುತ್ತೆ ಅಂತ ತಿಳಿಯದು ಅಂತಾರೆ. ನಿಕೋದೇಮನಂಥ ಬುದ್ಧಿವಂತನಿಗೆ ಈ ಮಾತು ಎಷ್ಟು ಕಷ್ಟ ಆಗಿರ್ಬೋದು ಅಲ್ವಾ? ತುಂಬಾನೇ ಕಷ್ಟ ಆಗಿರುತ್ತೆ. ಯಾಕಂದ್ರೆ ಬುದ್ಧಿವಂತಿಕೆ ಯಾವಾಗ್ಲೂ ನಿಯಂತ್ರಣವನ್ನ, ಕಂಟ್ರೋಲನ್ನ ಬಯಸುತ್ತೆ. ನಾನು ಈ ನಿಯಮ ಪಾಲಿಸಿದ್ರೆ ನನಗೆ ಈ ಪ್ರತಿಫಲ ಸಿಗಬೇಕು ಅನ್ನೋ ಒಂದು ಸೂತ್ರವನ್ನ ನಿಕೋದೇಮನ ಲಾಜಿಕಲ್ ಮೈಂಡ್ ನಿರೀಕ್ಷಿಸ್ತಾ ಇತ್ತು. ಆದ್ರೆ ಗಾಳಿಗೆ ಯಾವುದೇ ಸೂತ್ರ ಇಲ್ಲ. ಅದನ್ನ ಬಾಕ್ಸ್ನಲ್ಲಿ ಹಾಕಿ ಮುಚ್ಚೋಕೆ ಆಗಲ್ಲ. ಹೌದು. ನಾವು ಕೇವಲ ನಮ್ಮ ಹಡಗಿನ ಚಾಪೆಯನ್ನ ಆ ಗಾಳಿಗೆ ಒಡ್ಡಿ ಅದು ಎಲ್ಲಿಗೆ ಕೊಂಡು ಹೋಗುತ್ತೋ ಅಲ್ಲಿಗೆ ಹೋಗೋಕೆ ಸಿದ್ಧರಿರ್ಬೇಕು ಅಷ್ಟೇ. ಆ ನಿಮ್ಮ ಈ ಹಡಗಿನ ಚಾಪೆಯ ಉದಾಹರಣೆ ಇದೆಯಲ್ಲ, ಅದು ಪವಿತ್ರಾತ್ಮನ ಕಾರ್ಯವಿಧಾನವನ್ನ ನಿಖರವಾಗಿ ವಿವರಿಸುತ್ತೆ. ಅಂತರಂಗದ ಬದಲಾವಣೆ ಅಥವಾ ಆ ಪಶ್ಚಾತ್ತಾಪ ಅನ್ನೋದು ನಾವು ಬಲವಂತವಾಗಿ ಮಾಡುವ ಕ್ರಿಯೆ ಅಲ್ಲ, ಅದು ಆತ್ಮನಿಗೆ ಶರಣಾಗುವ ಕ್ರಿಯೆ. ಒಂದ್ ನಿಮಿಷ. ಹಾಗಾದ್ರೆ ನಮ್ಮ ಬುದ್ಧಿವಂತಿಕೆ, ನಾವು ಪಡೆದಿರೋ ಪದವಿಗಳು, ಇವೇ ಆಧ್ಯಾತ್ಮಿಕ ಸತ್ಯ ಅರಿಯೋಕೆ ಅಡ್ಡಿಯಾಗುತ್ತಾ? ಖಂಡಿತವಾಗಿಯೂ. ಬುದ್ಧಿವಂತಿಕೆ ಯಾವಾಗಲೂ ಎಲ್ಲವನ್ನೂ ವಿಶ್ಲೇಷಣೆ ಮಾಡೋಕೆ, ತನ್ನ ಕಂಟ್ರೋಲ್ನಲ್ಲಿಟ್ಕೊಳ್ಳೋಕೆ ಪ್ರಯತ್ನ ಪಡುತ್ತೆ. ಆದ್ರೆ ಪವಿತ್ರಾತ್ಮನ ಕಾರ್ಯ ನಮ್ಮಿಂದ ಆ ನಿಯಂತ್ರಣವನ್ನೇ ಕಿತ್ಕೊಳ್ಳುತ್ತೆ. ಗಾಳಿಯ ಪ್ರಭಾವವನ್ನ ನಾವು ಹೇಗೆ ಮರದ ಎಲೆಗಳು ಅಲುಗಾಡೋದನ್ನ ನೋಡಿ ಅರ್ಥ್ಸ್ಕೊಳ್ತೀವೋ, ಹಾಗೆಯೇ ಪವಿತ್ರಾತ್ಮನ ಸ್ಪರ್ಶ ಆದಾಗ ಒಬ್ಬ ವ್ಯಕ್ತಿಯ ದೈನಂದಿನ ಮಾತುಗಳು, ಆತನ ತಾಳ್ಮೆ, ಪ್ರೀತಿಯಲ್ಲಿ ಆ ಬದಲಾವಣೆ ನಮ್ಗೆ ಕಾಣಿಸುತ್ತೆ. ಅಂದ್ರೆ ಒಳಗಿನ ಅಹಂಕಾರ ಸತ್ತು ಅಲ್ಲಿ ಮಗುವಿನಂತ ಒಂದು ಸರಳತೆ ಉಟ್ಕೊಳ್ಳುತ್ತೆ. ಎಕ್ಸಾಕ್ಟ್ಲಿ, ಮಗುವಿನಂತಹ ಸರಳತೆ. ನನಗೆ ಈ ಮಗುವಿನಂತಹ ನಂಬಿಕೆ ಅನ್ನೋ ಪರಿಕಲ್ಪನೆ ಬಗ್ಗೆ ಇನ್ನಷ್ಟು ಚರ್ಚೆ ಮಾಡಬೇಕು ಅನ್ಸ್ತಿದೆ. ನಿಕೋದೇಮ ದಂಗಾಗಿ ಇದೆಲ್ಲ ಹೇಗ್ ಸಾಧ್ಯ ಅಂತ ಕೇಳ್ತಾನೆ. ತನ್ನ ತರ್ಕದ ಚೌಕಟ್ಟಿನಲ್ಲಿ ಅರ್ಥ ಮಾಡ್ಕೊಳ್ಳೋಕೆ ಒದ್ದಾಡ್ತಾನೆ. ನಮ್ಮ ಸಮಸ್ಯೆ ಕೂಡ ಇದೆ ಅಲ್ವಾ? ವಯಸ್ಸಾದಂತೆ, ಪ್ರಾಪಂಚಿಕ ಜ್ಞಾನ ಬಂದಂತೆ ನಾವು ನಮ್ಮ ಸುತ್ತ ಒಂದು ಅವಿಶ್ವಾಸದ ಗೋಡೆಯನ್ನ ಕಟ್ಕೊಳ್ತೀವಿ. ಹೌದು, ಎಲ್ಲದಕ್ಕೂ ವೈಜ್ಞಾನಿಕ ಪುರಾವೆ ಬೇಕು ಅಂತ ಹಠ ಹಿಡಿತೀವಿ. ಆದ್ರೆ ಮಗುವಿನ ನಂಬಿಕೆಯಲ್ಲಿ ತರ್ಕ ಇರಲ್ಲ. ಅಲ್ಲಿ ಸಂಪೂರ್ಣ ಶರಣಾಗತಿ ಇರುತ್ತೆ. ಅಂದ್ರೆ ಈ ನವಜನ್ಮ ಹೊಂದಲು ನಾವು ಮೊದಲು ಆ ನನಗೆ ಎಲ್ಲವೂ ಗೊತ್ತು ಅನ್ನೋ ಅಹಂಕಾರವನ್ನ ಬಿಡಬೇಕು. ನಮ್ಮ ಅತಿಯಾದ ಬುದ್ಧಿವಂತಿಕೆಯೇ ನಮ್ಮ ಶತ್ರು ಆಗ್ಬೋದಾ? ಬುದ್ಧಿವಂತಿಕೆ ಕೆಟ್ಟದ್ದಲ್ಲ, ಆದ್ರೆ ತನ್ನ ಮಿತಿಯನ್ನ ಅದು ಅರಿತುಕೊಳ್ಳದಿದ್ದಾಗ ಖಂಡಿತ ಶತ್ರು ಆಗತ್ತೆ. ಭೌತಿಕ ಜಗತ್ತಿನ ನಿಯಮಗಳನ್ನ ಆಧ್ಯಾತ್ಮಿಕ ಜಗತ್ತಿಗೆ ಅನ್ವಯಿಸೋಕ್ ಹೋದಾಗ ಅಲ್ಲಿ ಸಂಘರ್ಷ ಆಗೇ ಆಗತ್ತೆ. ನಿಕೋದೇಮ ಭೌತಿಕ ಜನನದ ಬಗ್ಗೆ ಯೋಚ್ತಾ ಇದ್ದ ಅಲ್ವಾ? ಮುದುಕನಾದ ಮೇಲೆ ತಾಯಿಯ ಗರ್ಭವನ್ನು ತಿರುಗಿ ಹೊಕ್ಕು ಹುಟ್ಟುವುದು ಹೇಗೆ ಅಂತ ಕೇಳ್ತಾನೆ. ಹೌದು, ಅವನ ಆ ಪ್ರಶ್ನೆಯೇ ಅವನ ಮಿತಿಯನ್ನ ತೋರಿಸುತ್ತೆ. ಆ ಅವಿಶ್ವಾಸದ ಗೋಡೆಯನ್ನ ಒಡೆಯೋಕೆ ಮಗುವಿನಂತಹ ನಂಬಿಕೆಯೇ ಏಕೈಕ ಅಸ್ತ್ರ. ಯಾಕಂದ್ರೆ ಮಗುವಿಗೆ ತಾನು ಅಸಹಾಯಕ ಅನ್ನೋ ಅರಿವಿರುತ್ತೆ. ಮತ್ತು ಪೋಷಕರ ಮೇಲೆ ಸಂಪೂರ್ಣ ಅವಲಂಬಿತ ಆಗಿರುತ್ತೆ. ನಿಜ, ಆಧ್ಯಾತ್ಮಿಕತೆಯ ಮೊದಲ ಹೆಜ್ಜೆಯೇ ಈ ಅಸಹಾಯಕತೆಯ ಅರಿವು. ನನ್ನ ಶಕ್ತಿಯಿಂದ ನಾನು ನನ್ನ ಪಾಪದ ಸ್ವಭಾವವನ್ನ ಗೆಲ್ಲಲಾರೆ, ನನಗೆ ದೇವರ ಕೃಪೆಯ ಅವಶ್ಯಕತೆ ಇದೆ ಅನ್ನೋ ಅರಿವೇ ಆ ನವಜನ್ಮದ ಆರಂಭ. ಇದು ನಿಜಕ್ಕೂ ಆಳವಾದದ್ದು. ನೋಡಿ, ಈ ಸಂಭಾಷಣೆಯ ಮುಂದಿನ ಭಾಗ ನಮ್ಮ ಗಮನವನ್ನ ಸಂಪೂರ್ಣ ಬೇರೊಂದು ಆಯಾಮಕ್ಕೆ ಹೇಳ್ಕೊಂಡೋಗ್ತೆ. ನಿಕೋದೇಮನಿಗೆ ಆ ಅಗೋಚರ ಗಾಳಿಯ ಪರಿಕಲ್ಪನೆ ಅರ್ಥ ಆಗ್ತಿಲ್ಲ ಅಂತ ಗೊತ್ತಾದಾಗ ಯೇಸು ತಕ್ಷಣವೇ ಒಂದು ಐತಿಹಾಸಿಕ ಘಟನೆಯ ಕಡೆಗೆ ಅವನನ್ನ ಕೊಂಡೊಯ್ತಾರೆ. ಸಂಖ್ಯಾಕಾಂಡದಲ್ಲಿ ಬರುವ ಮೋಶೆ ಮತ್ತು ಕಂಚಿನ ಸರ್ಪದ ಕಥೆ. ಹಳೆಯ ಒಡಂಬಡಿಕೆಯ ಅತ್ಯಂತ ದೃಷ್ಟಿಗೋಚರವಾದ ಘಟನೆ ಅದು. ಹೌದು, ಆ ಕಥೆಯ ಸಾರಾಂಶ ಎಲ್ಲರಿಗೂ ಗೊತ್ತಿರುತ್ತೆ. ಆದರೆ ಅದರಲ್ಲಿರೋ ವಿಪರ್ಯಾಸವನ್ನ ನಾವು ವಿಶ್ಲೇಷಣೆ ಮಾಡೋಣ. ಇಸ್ರಾಯೇಲಿಯರು ಮರುಭೂಮಿಯಲ್ಲಿ ಪಾಪ ಮಾಡಿದಾಗ ವಿಷಸರ್ಪಗಳು ಬಂದು ಕಚ್ಚುತ್ತವೆ. ಆಗ ದೇವರು ಮೋಶೆಗೆ ಒಂದು ಕಂಚಿನ ಸರ್ಪ ಮಾಡಿ ಕಂಬದ ಮೇಲೆ ಏರ್ಸು, ಯಾರು ಅದನ್ನ ನೋಡ್ತಾರೋ ಅವರು ಬದುಕ್ತಾರೆ ಅಂತ ಹೇಳ್ತಾನೆ. ಹೌದು. ನನಗಿಲ್ಲಿ ಕಾಡೋ ದೊಡ್ಡ ಪ್ರಶ್ನೆ ಏನಂದ್ರೆ, ದೇವರು ಗುಣಪಡಿಸೋಕೆ ಒಂದು ಕುರಿ ಅಥವಾ ಪಾರಿವಾಳವನ್ನ ಸಂಕೇತವಾಗಿ ಬಳಸಬಹುದಿತ್ತು. ಆದರೆ ಯಾವ ಹಾವು ಅವರ ಸಾವಿಗೆ ಕಾರಣವಾಗಿತ್ತೋ ಅದೇ ಹಾವಿನ ಆಕಾರವನ್ನ ಯಾಕೆ ಆರಿಸ್ಕೊಂಡ? ಇದರ ಹಿಂದಿರೋ ದೇವತಾಶಾಸ್ತ್ರದ ಆಳ ಬೆರಗುಗೊಳಿಸುವಂಥದ್ದು. ಪಾಪವನ್ನ ಅಥವಾ ಸಮಸ್ಯೆಯ ಮೂಲವನ್ನ ಮುಚ್ಚಿ ಇಡೋದ್ರಿಂದ ಗುಣಮುಖರಾಗಲು ಸಾಧ್ಯವಿಲ್ಲ ಅಂತ ಇದು ತೋರಿಸುತ್ತೆ. ಇಸ್ರೇಲಿಯರು ಆ ಕಂಬದ ಮೇಲಿದ್ದ ಕಂಚಿನ ಸರ್ಪವನ್ನ ನೋಡ್ದಾಗ ಅವರು ಕೇವಲ ಒಂದು ಲೋಹದ ತುಂಡನ್ನ ನೋಡ್ತಿರ್ಲಿಲ್ಲ. ಅಂದ್ರೆ ಅವರು ತಮ್ಮ ಸ್ವಂತ ಪಾಪವನ್ನೇ ನೋಡ್ತಿದ್ರು ಅಂತಾನಾ? ಹೌದು, ತಮ್ಮ ಸ್ವಂತ ಬಂಡಾಯದ ಮತ್ತು ಅದರ ಘೋರ ಪರಿಣಾಮದ ಪ್ರತಿರೂಪವನ್ನ ನೋಡ್ತಾ ಇದ್ರು. ಗುಣಪಡಿಸುವಿಕೆಯ ಮೊದಲ ಹಂತವೇ ನಮ್ಮ ಪಾಪವನ್ನ ಅಥವಾ ಸಮಸ್ಯೆಯನ್ನ
ಮುಖಾಮುಖಿಯಾಗಿ ಎದುರಿಸುವುದು. ಆದರೆ ಆ ಕಂಚಿನ ಸರ್ಪಕ್ಕೆ ವಿಷ ಇರ್ಲಿಲ್ವಲ್ವಾ? ಎಕ್ಸಾಕ್ಟ್ಲಿ. ಅದು ಕೇವಲ ಹಾವಿನ ಆಕಾರವನ್ನ ಮಾತ್ರ ಹೊಂದಿತ್ತು. ಇದು ಮುಂದೆ ಯೇಸುಕ್ರಿಸ್ತರು ಪಾಪರಹಿತರಾಗಿದ್ರು, ಮನುಷ್ಯರ ಪಾಪವನ್ನ ತಮ್ಮ ಮೇಲೆ ಹೊತ್ತುಕೊಂಡು ಪಾಪದ ಆಕಾರವನ್ನ ಹೇಗೆ ತಾಳಿದ್ರು ಅನ್ನೋದರ ಸ್ಪಷ್ಟವಾದ ಮುನ್ಸೂಚನೆ. ಇದನ್ನೇ ನಾನು ಆಧ್ಯಾತ್ಮಿಕ ಆಂಟಿವೆನಮ್ ಅಂತ ಕರೆಯೋಕೆ ಇಷ್ಟಪಡ್ತೀನಿ. ಆಂಟಿವೆನಮ್ ತುಂಬಾ ಸರಿಯಾದ ಪದ. ಹೌದು. ವೈದ್ಯಕೀಯ ಜಗತ್ತಿನಲ್ಲಿ ಹಾವು ಕಚ್ಚಿದಾಗ ಅದೇ ಹಾವಿನ ವಿಷದಿಂದ ತಯಾರಿಸಿದ ಔಷಧಿಯನ್ನೇ ಕೊಡ್ತಾರಲ್ವಾ? ಸಾವಿಗೆ ಕಾರಣವಾದ ವಸ್ತುವೇ ಇಲ್ಲಿ ಸಂಜೀವನಿಯಾಗುತ್ತೆ. ಇದನ್ನು ನಾವು ದೈನಂದಿನ ಬದುಕಿಗೆ ಅನ್ವಯಿಸಿ ನೋಡೋಣ. ಕಷ್ಟ ಬಂದಾಗ, ಅಂದ್ರೆ ಆರ್ಥಿಕ ಬಿಕ್ಕಟ್ಟು ಇರ್ಬೋದು, ಪ್ರೀತಿಪಾತ್ರರನ್ನ ಕಳೆದುಕೊಂಡಾಗ ನಮಗೆ ಹಾವು ಕಚ್ಚಿದಂತೆಯೇ ಆಗುತ್ತೆ. ಖಂಡಿತ. ನೋವು, ಹತಾಶೆ ನಮ್ಮನ್ನ ಆವರಿಸುತ್ತೆ. ಇಂಥ ಟೈಮಲ್ಲಿ ನಮ್ಮ ಸಹಜ ಪ್ರವೃತ್ತಿ ಏನಾಗಿರುತ್ತೆ ಅಂದ್ರೆ, ನಾವು ನಮ್ಮ ಗಾಯಗಳನ್ನೇ ದಿಟ್ಟಿಸಿ ನೋಡ್ತಾ ನನಗೆ ಯಾಕೆ ಹೀಗಾಯ್ತು ಅಂತ ಗೊಣಗುತ್ತಾ ಕೂರ್ತೀವಿ. ನಮ್ಮ ದೃಷ್ಟಿ ಸಂಪೂರ್ಣವಾಗಿ ಕೆಳಮುಖವಾಗಿರುತ್ತೆ. ಆದ್ರೆ ಆ ಕೆಳಮುಖವಾದ ದೃಷ್ಟಿಯೇ ನಮ್ಮನ್ನ ಇನ್ನಷ್ಟು ಆಳವಾದ ಖಿನ್ನತೆಗೆ ದೂಡುತ್ತೆ. ಮರುಭೂಮಿಯಲ್ಲಿದ್ದ ಇಸ್ರಾಯೇಲ್ಯರಿಗೂ ಅದೇ ಆಯ್ಕೆ ಇತ್ತು. ಹಾವು ಕಚ್ಚಿದಾಗ ಅವರು ತಮ್ಮ ಊದ್ಕೊಂಡ ಕಾಲುಗಳನ್ನೇ ನೋಡ್ತಾ ಸಾಯಬಹುದಿತ್ತು. ಆದರೆ ದೇವರು ಕೊಟ್ಟ ಆಜ್ಞೆ ಬೇರೆ ಇತ್ತು. ಹೌದು, ನೋಡುವುದು ಮತ್ತು ಬದುಕುವುದು. ಅಂದರೆ ನಿಮ್ಮ ದೃಷ್ಟಿಯನ್ನ ನಿಮ್ಮ ಗಾಯಗಳಿಂದ ತೆಗೆದು ಕಂಬದ ಮೇಲೆ ಎತ್ತರದಲ್ಲಿರುವ ಪರಿಹಾರದ ಕಡೆಗೆ ಹರಿಸು ಅಂತ. ನಮ್ಮ ಜೀವನದಲ್ಲೂ ಅಷ್ಟೆ. ಸಮಸ್ಯೆಗಳೇ ನಮ್ಮ ಬದುಕಿನ ಕೇಂದ್ರಬಿಂದು ಆದಾಗ ಅವು ನಮ್ಮನ್ನ ನಾಶ ಮಾಡ್ತವೆ. ನಿಜ. ಆದ್ರೆ ನಮ್ಮ ದೃಷ್ಟಿಯನ್ನ ಮೇಲಕ್ಕೆ, ಅಂದ್ರೆ ಆ ಕಷ್ಟಗಳ ಮಧ್ಯೆಯೂ ಭರವಸೆ ನೀಡುವ ದೇವರ ಕಡೆಗೆ, ಶಿಲುಬೆಯ ಕಡೆಗೆ ಹರಿಸಿದಾಗ ನಮ್ಮೊಳಗಿನ ಕೇಂದ್ರಬಿಂದು ಬದಲಾಗುತ್ತೆ. ನೋವು ಕಣ್ಮರೆಯಾಗದಿರ್ಬೋದು, ಆದ್ರೆ ಆ ನೋವನ್ನ ಎದುರಿಸುವ ಶಕ್ತಿ ಮತ್ತು ಗುಣಪಡಿಸುವಿಕೆ ಅಲ್ಲಿಂದಲೇ ಶುರುವಾಗುತ್ತೆ. ಈ ಮೇಲಕ್ಕೆ ದೃಷ್ಟಿ ಹರಿಸುವುದು ಅನ್ನೋ ಪರಿಕಲ್ಪನೆ ಇದೆಯಲ್ಲ, ಇದು ಯೇಸುವಿನ ಮುಂದಿನ ಮಾತಿಗೆ ತುಂಬಾ ಸ್ವಾಭಾವಿಕವಾದ ಕೊಂಡಿ ಕಲ್ಪಿಸುತ್ತೆ. ಮೋಶೆ ಅರಣ್ಯದಲ್ಲಿ ಸರ್ಪವನ್ನ ಹೇಗೆ ಮೇಲಕ್ಕೆ ಎತ್ತಿದ್ದನೋ ಹಾಗೆ ನರಪುತ್ರನೂ ಸಹ ಮೇಲಕ್ಕೆ ಎತ್ತಲ್ಪಡಬೇಕು ಅಂತ ಯೇಸು ಹೇಳ್ತಾರೆ. ಹೌದು, ಹಳೆಯ ಒಡಂಬಡಿಕೆಯ ಕಂಬ ಹೊಸ ಒಡಂಬಡಿಕೆಯ ಶಿಲುಬೆಯಾಗಿ ಬದಲಾಗುತ್ತೆ. ಆದರೆ ನನಗೆ ಇಲ್ಲಿ ಒಂದು ಯೋಚನೆ ಬರ್ತಿದೆ. ಯೇಸು ತಮ್ಮನ್ನು ಮೇಲಕ್ಕೆ ಎತ್ತಲ್ಪಡಬೇಕು ಅಂತ ಹೇಳಿದಾಗ ನಾವು ತಕ್ಷಣವೇ ಶಿಲುಬೆಗೇರಿಸುವಿಕೆಯನ್ನ, ಆ ಕ್ರೂರವಾದ ಮರಣದಂಡನೆಯನ್ನ ನೆನಪಿಸ್ಕೊಳ್ತೀವಿ. ರೋಮನ್ ಸಾಮ್ರಾಜ್ಯದಲ್ಲಿ ಶಿಲುಬೆಗೇರಿಸುವುದು ಅಂದ್ರೆ ಅದು ಅತ್ಯುನ್ನತ ಅವಮಾನದ ಸಂಕೇತ ಆಗಿತ್ತು. ಆದರೆ ಗ್ರೀಕ್ ಪದಗಳ ಅರ್ಥ ಕೆದಕಿದಾಗ ಮೇಲಕ್ಕೆ ಎತ್ತುವುದು ಅಂದ್ರೆ ಕೇವಲ ಅವಮಾನದ ಸಾವ, ಅಥವಾ ಇದರ ಹಿಂದೆ ವಿಜಯದ ಧ್ವನಿ ಏನಾದ್ರಿದೆಯಾ? ನಿಮ್ಮ ಈ ಪ್ರಶ್ನೆ ಬಹಳ ಆಳವಾದ ಒಳನೋಟ ಹೊಂದಿದೆ. ಮೂಲ ಗ್ರೀಕ್ ಭಾಷೆಯಲ್ಲಿ ಇಲ್ಲಿ ಬಳಸಿರುವ ಹಿಪ್ಸೋ ಅನ್ನೋ ಪದಕ್ಕೆ 2 ಅರ್ಥಗಳಿವೆ. ಓ, 2 ಅರ್ಥಗಳಿವೆಯಾ? ಹೌದು. ಒಂದು ಮೇಲಕ್ಕೆ ಎತ್ತುವುದು ಅಂದ್ರೆ ಶಿಲುಬೆಗೆ ಏರಿಸುವುದು, ಮತ್ತು ಇನ್ನೊಂದು ಮಹಿಮೆಗೇರಿಸುವುದು ಅಥವಾ ಉನ್ನತ ಸ್ಥಾನಕ್ಕೇರಿಸುವುದು ಅಂತ. ಯೋಹಾನನ ಸುವಾರ್ತೆಯ ಅದ್ಭುತ ಶೈಲಿಯೇ ಇದು. ಅವನು 2 ಅರ್ಥಗಳನ್ನ ಏಕಕಾಲದಲ್ಲಿ ಬಳಸ್ತಿದ್ದಾನೆ. ವಾವ್! ಅಂದ್ರೆ ಯಾವುದು ಅವಮಾನವೋ ಅದೇ ಮಹಿಮೆಗೂ ಕಾರಣ ಆಯಿತು ಅಂತ? ಖಂಡಿತ. ಜಗತ್ತಿನ ಕಣ್ಣಿಗೆ ಯಾವುದು ಅತ್ಯಂತ ದೊಡ್ಡ ಅವಮಾನವೋ, ಸೋಲಿನ ಅಂತಿಮ ಸಂಕೇತವೋ, ಅದೇ ಶಿಲುಬೆಯನ್ನ ದೇವರು ತನ್ನ ಅತ್ಯುನ್ನತ ಪ್ರೀತಿಯ ಪ್ರದರ್ಶನವಾಗಿ ಮತ್ತು ವಿಜಯದ ಸಿಂಹಾಸನವಾಗಿ ಮಾರ್ಪಡಿಸ್ತಾನೆ. ಯೇಸು ಶಿಲುಬೆಯ ಮೇಲೆ ಏರಿಸಲ್ಪಟ್ಟಾಗ ಅವರು ಕೇವಲ ಸಾಯ್ತಿರ್ಲಿಲ್ಲ, ಪಾಪದ ಮೇಲೆ ಮತ್ತು ಮರಣದ ಮೇಲೆ ವಿಜಯ ಸಾಧಿಸ್ತಿದ್ರು. ಎಂಥ ಅದ್ಭುತವಾದ ವಿಪರ್ಯಾಸ ಅಲ್ವಾ? ರೋಮನರು ಯೇಸುವನ್ನ ನಾಶ ಮಾಡೋಕೆ ಬಳಸಿದ ಉಪಕರಣವೇ ಇಡೀ ಮಾನವ ಕುಲಕ್ಕೆ ಜೀವ ನೀಡುವ ರಕ್ಷಾಕವಚ ಆಯಿತು. ಮತ್ತು ಈ ಭರವಸೆ ಎಲ್ಲಿಗೋಗಿ ತಲುಪುತ್ತೆ ಅಂದ್ರೆ, ಆ ನರಪುತ್ರನಲ್ಲಿ ವಿಶ್ವಾಸವಿಟ್ಟವರೆಲ್ಲರೂ ನಿತ್ಯ ಜೀವನವನ್ನು ಪಡೆಯುವಂತೆ ಅನ್ನೋ ವಾಕ್ಯಕ್ಕೆ. ಹೌದು, ನಿತ್ಯ ಜೀವ. ನಾವು ಮನುಷ್ಯರು ಅನಾದಿ ಕಾಲದಿಂದಲೂ ಒದ್ದಾಡ್ತಿರೋ ದೊಡ್ಡ ಭಯದೊಂದಿಗೆ, ಅದೇ ಸಾವಿನ ಭಯ. ನಾವು ಕಟ್ಟುವ ಮನೆಗಳು, ಮಾಡುವ ವಿಮೆಗಳು, ಆಸ್ಪತ್ರೆಗಳು ಇವೆಲ್ಲ ಸಾವನ್ನ ಮುಂದೂಡುವ ಪ್ರಯತ್ನಗಳೇ ಆಗಿವೆ. ಆದರೆ ಯೇಸು ಇಲ್ಲಿ ಭರವಸೆ ನೀಡುತ್ತಿರುವ ನಿತ್ಯ ಜೀವ ಕೇವಲ ಸಾವಿನ ನಂತರದ ಬದುಕಿನ ಬಗ್ಗೆ ಮಾತ್ರನಾ, ಅಥವಾ ಅದು ಇಂದಿನ ಬದುಕಿನ ಗುಣಮಟ್ಟವನ್ನೇ ಬದಲಾಯಿಸುತ್ತಾ? ಆ ನಿತ್ಯ ಜೀವ ಅನ್ನೋ ಪರಿಕಲ್ಪನೆಯನ್ನ ನಾವು ಕೇವಲ ಸಮಯದ ವಿಸ್ತರಣೆ ಅಂತ ತಪ್ಪಾಗಿ ಅರ್ಥೈಸ್ಕೊಳ್ಬಾರ್ದು. ಅಂದ್ರೆ ಬರೀ ಎಂದೆಂದಿಗೂ ಬದುಕಿರುವುದು ಅಂತಲ್ವಾ? ಇಲ್ಲ. ನಿತ್ಯ ಜೀವ ಅಂದ್ರೆ ಅದು ದೈವಿಕ ಜೀವ, ದೇವರೊಡನೆ ಬೆರೆಯುವ ಜೀವ. ಅದು ಸಾವಿನ ನಂತರವಷ್ಟೇ ಶುರುವಾಗೋದಲ್ಲ. ಒಬ್ಬ ವ್ಯಕ್ತಿ ಪವಿತ್ರಾತ್ಮನಿಂದ ಹೊಸದಾಗಿ ಹುಟ್ಟಿ ಕ್ರಿಸ್ತನನ್ನ ನಂಬಿದ ಕ್ಷಣದಿಂದಲೇ ಅವನೊಳಗೆ ಅದು ಶುರುವಾಗುತ್ತೆ. ಅಂದ್ರೆ ಅದು ಈಗಲೇ ಶುರುವಾಗುವ ವಾಸ್ತವ. ಹೌದು.
ಸಾವಿನ ಭಯ ನಮ್ಮನ್ನ ಯಾವಾಗ್ಲೂ ಸ್ವಾರ್ಥಿಗಳನ್ನಾಗಿ ಬದುಕುವಂತೆ ಮಾಡುತ್ತೆ. ಆದ್ರೆ ಒಮ್ಮೆ ಈ ನಿತ್ಯಜೀವದ ಭರವಸೆ ನಮ್ಮ ಅಂತರಂಗ ಪ್ರವೇಶಿಸಿದ್ರೆ ಸಾವು ಅನ್ನೋದು ಕೇವಲ ಒಂದು ಬಾಗಿಲು ಅನ್ನೋ ಸತ್ಯ ನಮ್ಗೆ ಅರ್ಥ ಆಗುತ್ತೆ. ಅದರಿಂದ ನಮ್ಮ ದೃಷ್ಟಿಕೋನವೇ ಬದಲಾಗುತ್ತೆ ಅಲ್ವಾ? ಸಾವಿನ ಭಯದಿಂದ ಮುಕ್ತನಾದ ಮನುಷ್ಯ ಮಾತ್ರ ಅತ್ಯಂತ ಮುಕ್ತವಾಗಿ ನಿಸ್ವಾರ್ಥವಾಗಿ ಪ್ರೀತಿಸೋಕೆ ಸಾಧ್ಯ. ಖಂಡಿತವಾಗಿ. ನಾವು ಇವತ್ತು ಚರ್ಚೆ ಮಾಡಿದ ವಿಷಯಗಳ ವಿಸ್ತಾರವನ್ನು ಒಮ್ಮೆ ನೋಡೋಣ. ನಮ್ಮ ಪಯಣ ಆ ನಿಕೋದೇಮನ ಒಣತರ್ಕದ ಮನಸ್ಥಿತಿಯಿಂದ ಶುರುವಾಯಿತು. ಅಲ್ಲಿಂದ ನಾವು ನಮ್ಮ ನಿಯಂತ್ರಣಕ್ಕೆ ಸಿಗದ ಆದರೆ ನಮ್ಮನ್ನ ಸಂಪೂರ್ಣವಾಗಿ ಬದಲಾಯಿಸುವ ಪವಿತ್ರಾತ್ಮನ ಕಾರ್ಯವನ್ನ ಗಾಳಿಯ ರೂಪಕದ ಮೂಲಕ ನೋಡಿದ್ವಿ. ಹೌದು. ಆಮೇಲೆ ಮರುಭೂಮಿಯ ಕಂಚಿನ ಸರ್ಪದ ಘಟನೆ. ನಿಜ, ಆ ನೋಡುವುದು ಮತ್ತು ಬದುಕುವುದು ಅನ್ನೋ ಪರಿಕಲ್ಪನೆ. ಅಂತಿಮವಾಗಿ ಆ ಕಂಚಿನ ಸರ್ಪ ಹೇಗೆ ಶಿಲುಬೆಯ ಮುನ್ಸೂಚನೆ ಆಗಿದೆ ಮತ್ತು ಆ ವಿಜಯದ ಮೂಲಕ ನಮಗೆ ನಿತ್ಯ ಜೀವದ ಆಶಾಭಾವನೆ ಹೇಗೆ ಸಿಗುತ್ತೆ ಅನ್ನೋದನ್ನ ಅನ್ವೇಷಿಸಿದ್ವಿ. ಈ ಇಡೀ ಅಧ್ಯಯನದ ಸಾರಾಂಶ ಏನಂದ್ರೆ, ಬದುಕು ಕೇವಲ ಭೌತಿಕ ಜಗತ್ತಿಗಷ್ಟೇ ಸೀಮಿತ ಆಗಿಲ್ಲ. ನಮ್ಮ ತರ್ಕದ ಗೋಡೆಗಳನ್ನ ಕೆಡವಿ ಆ ಮಗುವಿನಂತಹ ನಂಬಿಕೆಯೊಂದಿಗೆ ದೈವಿಕತೆಗೆ ಶರಣಾದಾಗ ಮಾತ್ರವೇ ನಿಜವಾದ ಅಸ್ತಿತ್ವದ ಅರ್ಥ ನಮಗೆ ಹೊಳೆಯುತ್ತೆ. ಖಂಡಿತ. ಈಗ ಈ ಆಳವಾದ ಸಂಭಾಷಣೆಯನ್ನ ಮುಕ್ತಾಯಗೊಳಿಸುವ ಮುನ್ನ ಒಂದು ಪ್ರಚೋದನಾತ್ಮಕವಾದ ಚಿಂತನೆಯನ್ನ ನಾನು ಮುಂದಿಡ್ಲು ಬಯಸ್ತೇನೆ. ನಾವು ಆರಂಭದಲ್ಲಿ ಚರ್ಚಿಸಿದ ಆ ಗಾಳಿಯ ರೂಪಕ ನೆನಪಿಸ್ಕೊಳ್ಳಿ. ಗಾಳಿ ತನಗೆ ತೋಚಿದ ಕಡೆ ಬೀಸುತ್ತದೆ, ದೇವರ ಆತ್ಮನಿಂದ ಹುಟ್ಟಿದ ಪ್ರತಿಯೊಬ್ಬನೂ ಅದರಂತೆಯೇ ಅಂತ. ಇದು ನಮ್ಮ ಇಂದಿನ ಲೈಫ್ ಸ್ಟೈಲ್ಗೆ ದೊಡ್ಡ ಸವಾಲು. ಹೌದು. ನಾವು ಮನುಷ್ಯರಾಗಿ, ವಿಶೇಷವಾಗಿ ಈ ಕಾಲದಲ್ಲಿ, ನಮ್ಮ ಭವಿಷ್ಯವನ್ನ ನಮ್ಮ ಮುಷ್ಟಿಯಲ್ಲೇ ಉಟ್ಟುಕೊಳ್ಳಕ್ಕೆ ಬಯಸ್ತೀವಿ. 5 ವರ್ಷದ 10 ವರ್ಷದ ಕಟ್ಟುನಿಟ್ಟಾದ ಯೋಜನೆಗಳು, ಇನ್ಶೂರೆನ್ಸ್ ಪಾಲಿಸಿಗಳು ಇವೆಲ್ಲ ನಮಗೆ ಭದ್ರತೆ ನೀಡುವ ಗೋಡೆಗಳು. ಆದರೆ ಆತ್ಮನಿಂದ ಹುಟ್ಟಿದವರು ನಿಜಕ್ಕೂ ಆ ಗಾಳಿಯಷ್ಟೇ ಅನಿರೀಕ್ಷಿತರಾಗಿದ್ರೆ, ಎಲ್ಲಿಗೆ ಹೋಗ್ತಾರೆ ಅಂತ ಯಾರಿಗೂ ತಿಳಿಯದಷ್ಟು ಸ್ವತಂತ್ರರಾಗಿದ್ರೆ, ನಮ್ಮ ಈ ಅತಿಯಾಗಿ ಪ್ಲಾನ್ ಮಾಡಿದ ಜೀವನ ಶೈಲಿಗೆ ಏನರ್ಥ ಇದೆ? ನಿಜ, ಇದು ಯೋಚನೆ ಮಾಡಬೇಕಾದ ವಿಚಾರ. ನಾವು ನಿಜವಾದ ಆಧ್ಯಾತ್ಮಿಕತೆಯನ್ನ ಅಪ್ಪಿಕೊಂಡ್ರೆ ಅದು ನಮ್ಮನ್ನ ನಮ್ಮ ಪುಟ್ಟ ಕಂಫರ್ಟ್ ಝೋನ್ಗಳಲ್ಲಿ ಸೇಫಾಗಿಡುತ್ತಾ, ಅಥವಾ ಗಾಳಿಯಂತೆ ನಮ್ಮನ್ನ ಒಂದು ಅನಿರೀಕ್ಷಿತ ಅದ್ಭುತವಾದ ಸಾಹಸಕ್ಕೆ ದೂಡುತ್ತಾ? ಆರಂಭದಲ್ಲಿ ನಾವು ಮಾತಾಡಿದ ಆ ವೈದ್ಯರ ರಿಪೋರ್ಟ್ನ ಗೆರೆಗಳಿಗಿಂತ ಎಲ್ಲಿಂದ ಬಂದು ಎಲ್ಲಿಗೆ ಹೋಗುತ್ತೆ ಅಂತ ತಿಳಿಯದ ಈ ಗಾಳಿಯ ಪಯಣವೇ ನಿಜವಾದ ಬದುಕಿರಬಹುದು ಅಲ್ವಾ? ಈ ಆಲೋಚನೆಯೊಂದಿಗೆ ಇಂದಿನ ನಮ್ಮ ಈ ಆಳವಾದ ಅಧ್ಯಯನವನ್ನ ಮುಕ್ತಾಯಗೊಳಿಸೋಣ. ಈ ಅರ್ಥಪೂರ್ಣವಾದ ಅನ್ವೇಷಣೆಯಲ್ಲಿ ಜೊತೆಯಾಗಿದ್ದಕ್ಕೆ ಎಲ್ಲರಿಗೂ ವಂದನೆಗಳು. ಮುಂದಿನ ಬಾರಿ ಮತ್ತೊಂದು ಹೊಸ ವಿಷಯದೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಈ ಗಾಳಿಯ ಪಯಣದ ಚಿಂತನೆ ಮುಂದುವರಿಯಲಿ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.